ಪ್ರಚುರವಾಗಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದೆ 7 ಜನರಿಂದ ಸಮಾಜ ಇವತ್ತು ಏನು ಚುನಾವಣೆ ಅಂತ ಗೊತ್ತಾಗಿದೆ. ಇವತ್ತು ಅವಿರೋಧವಾಗಿ ಆಗಬೇಕಾಗಿತ್ತು ಸಾರ್ವಜನಿಕರಿಂದ ಚುನಾವಣೆ ಆಗಿದೆ. ಇವತ್ತು ಸುದರ್ಶನ ಯುವಕ ಈ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆಗಬೇಕು. ಎಲ್ಲ ಜಿಲ್ಲೆಗಳಿಂದ ವೋಟ್ ಹಾಕಿ ರಾಜ್ಯಾಧ್ಯಕ್ಷ ಆಗ್ತಾರೆ ಮಾಡಬೇಕು. ಇದು ಜಿಲ್ಲೆಯಲ್ಲ, ರಾಜ್ಯದಲ್ಲಿ ಅಧ್ಯಕ್ಷ ಆಗಬೇಕು. ಇದೇ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡೋಣ. ಎಲ್ಲ ಜಿಲ್ಲೆ ಒಳಗಿಂದ ನಿರ್ದೇಶಕರನ್ನ ಒಂದು ಮಾಡ್ಕೊಂಡು ಸುದರ್ಶನ ರಾಜ್ಯ ಅಧ್ಯಕ್ಷ ಆಗ್ಬೇಕಂತ ನಮ್ಮ ಕೋರಿಕೆ. ಇನ್ನು ಮುಂದೆ ಅಧ್ಯಕ್ಷರು ಅಂತ ಈಗ ಸುಧಾಕರ್ ಅವರು ಗೌರವ ಅಧ್ಯಕ್ಷರು ಅಂತೇಳಿ ನಮ್ಮ ಹಿರಿಯರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ವ್ಯಕ್ತಿಗತ ಹೋಗ್ತು. ಹಾಕಿ ಸರ್, ಹಾಕಿ 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 ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಲ್ಲಿ ಇವತ್ತು ಸುದರ್ಶನ್ ಅವ್ರನ್ನ ಜೆಸಿಬಿ ಮಾಡಿದರೆ ಸುದರ್ಶನ್ ಅಧ್ಯಕ್ಷರಾದರೂ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ನಿರ್ಮಲಾ ಗೌರವಾಧ್ಯಕ್ಷರಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟುಕೊಂಡು ಸುದರ್ಶನ್ ಅವ್ರಿಗೆ ನಮ್ಮೆಲ್ಲ ಸಮಾಜದ ಕುಲ ಬಾಂಧವರು ಸುದರ್ಶನ್ಗೆ ಸಹಕಾರ ಸಲಹೆಯನ್ನು ಕೊಡಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತಿನ ಮುಗಿಸ್ತೇನೆ. ಸರ್ ಕೈ ಕೈ ಸರ್ ಅಯ್ಯಪ್ಪ ಕೈ ನೀವು ಕೈ ಆಟ ಬಿಟ್ಟು ಓಕೆ ಸರ್ ಸ್ವಲ್ಪ ಸ್ವಲ್ಪ ಒಂದು ಹೆಮ್ಮೆ ತರುವಂಥ ವಿಚಾರ. ಇವರು ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸೋದ್ರ ಜೊತೆಗೆ ಇಡೀ ರಾಜ್ಯವನ್ನು ಪ್ರತಿನಿಧಿಸಿ ಅಧ್ಯಕ್ಷರ ಚುಕ್ಕಾಣಿಯನ್ನು ಹಿಡೀಲಿ ಅಂತ ಸಮಸ್ತ ಮಂಡ್ಯ ಜಿಲ್ಲೆಯ ಜನತೆಗಳ ಪರವಾಗಿ ನಾನು ಆಶೀರ್ವಾದ ಮಾಡ್ತೀನಿ ಸರ್. ಹಲವು ಸವಲತ್ತುಗಳಿವೆ, ಹಲವು ಸವಾಲುಗಳಿವೆ, ಅದರ ಬಗ್ಗೆ ಸರ್ ಈಗ ನಮ್ಮ ಸಮಾಜದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸುದರ್ಶನ್ ಕುಮಾರ್ ಅವರು ಭಾಳ ಅತ್ಯಂತ
ಅಧಿಕ ಮತಗಳಿಂದ ವಿಜೇತರಾಗಿದ್ದಾರೆ. ಈಗ ಅವರು ಇಡೀ ಸಮಾಜವನ್ನು ಸಂಘಟಿಸಬೇಕು, ಶೋಷಿತ ವರ್ಗದ ಎಲ್ಲ ಒಂದಡಿಗೆ ತರಬೇಕು, ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು, ಒಳ ಮೀಸಲಾತಿ, ನಂತರ ಪಂಚ ಕಸುಬುಗಳಿಗೆ ಆದ್ಯತೆ ನೀಡಬೇಕು. ಜೊತೆಗೆ ಈ ಏನು ನಿಗಮ ಮಂಡಳಿಯಿಂದ ನಮ್ಮ ಜನಾಂಗಕ್ಕೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡಿ ಸಮಾಜದ ಕಟ್ಟಕಡೆಯ ಒಂದು ಮನುಷ್ಯನಿಗೂ ಸಹ ತಲುಪುವಂತೆ ಇವರು ದೇಹೋದ್ದೇಶಗಳನ್ನ ಹಾಕ್ಕೊಂಡು ಆ ನಿಟ್ಟಿನಲ್ಲಿ ಪ್ರವೃತ್ತರಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ನನ್ನ ಕಿವಿ ಮಾತುಗಳನ್ನು ತಿಳಿಸ್ಪಡ್ತೇನೆ. ನಗರ ಜಿಲ್ಲೆಗೆ ಆಯ್ಕೆ ನಮ್ಮ ಜನಗಣತಿ ಎಷ್ಟಿದೆ ಅದನ್ನು ಈ ನಮ್ಮ ಸಮಾಜದ ಮುಖಾಂತರ ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕು. ಅದರ ಒಗ್ಗಟ್ಟು ಪ್ರದರ್ಶನ ಮಾಡಿ ಎಷ್ಟು ಜನಗಣತಿ ನಮ್ಮ ಜನಾಂಗ ಇದ್ದಾರೆ. 45 ಲಕ್ಷ ಇತ್ತು ಅಂತ ನಂಜುಂಡಿಯವರೇ ಹೇಳಿದರು. ಈಗ ಬರೀ 14 ಲಕ್ಷ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡಬೇಕಾದವರು ಜಿಲ್ಲಾ ಅಧ್ಯಕ್ಷರಿದ್ದಾರೆ, 7 ತಾಲೂಕಿನವರು ತೊಗೊಂಡು ಜೊತೆಗೆ ಜನಗಣತಿ ತೋರಿಸ್ಬೇಕು. ಮತ್ತು ನಮ್ಮ ತಮ್ಮನವ್ರನ್ನ ನಮ್ಮ ಸಮಾಜ ಸೇವೆಗೆ ಸಂಪೂರ್ಣವಾಗಿ ಕಳಿಸ್ಕೊಡೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಎಲ್ಲರೂ ನಮ್ಮ ಕುಲ ಬಾಂಧವರು ಸಹಕಾರ ತೋರಿಸಿ ನನ್ನ ತಮ್ಮವ್ರಿಗೆ ಮುಂದೆವರಿಯೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಾವು ಒಂದು ಮಾತು ಹೇಳ್ತೀವಿ. ಎಲ್ಲ ನನ್ನ ರಾಜ್ಯದ ವಿಶ್ವಕರ್ಮ ಕುಲ ಬಾಂಧವರಲ್ಲಿ ನನ್ನ ಪ್ರಾರ್ಥನೆ ಹಾಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಾವು ಈಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ನಮ್ಮ ಜನಸಂಖ್ಯೆಯನ್ನು ಕಮ್ಮಿ ಅಂತ ತೋರಿಸಿದ್ದಾರೆ. ಅದು ನಾವೀಗ ಜಿಲ್ಲಾ ಮಟ್ಟದಿಂದ ಎತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜಿಲ್ಲಾ ಮಟ್ಟದಿಂದ ನಮ್ಮ ಜನಸಂಖ್ಯೆ ಏನು ಎಂಬುದನ್ನು ನಾವು ಸರ್ಕಾರಕ್ಕೆ ತೋರಿಸ್ತೀವಿ. ಮುಂದೆ ದಿನಗಳಿಗೆ ನಾವು ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ನಾವೇನೀಗ ಆಲ್ರೆಡಿ 45ರಿಂದ 50 ಲಕ್ಷ ಇದೆ ಅಂತ ನಮ್ಮ ಸ್ಟೇಟಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವರು ಬರೀ 8 ಲಕ್ಷ 14 ಲಕ್ಷ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವೇ ನಿಂತು ಜನಸಂಖ್ಯೆಯನ್ನು ಸಂಘಟಿಸಿ ಎಲ್ಲರ ಹತ್ರನೂ ನಾವು ಮೆಂಬರ್ಶಿಪ್ ಮಾಡಿಸಿ ನಾವು ಜನಸಂಖ್ಯೆನ ನೋಂದಾಯಿಸಿ ತೋರಿಸ್ತೇವೆ ಅಂತ ಸಮಾಜಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.